ಇನ್ನು ಕೇವಲ ಹೋಟೆಲ್ಗಳಷ್ಟೇ ಅಲ್ಲ, ಹೋಮ್ ಬೇಕರ್ಸ್, ಟಿಫಿನ್ ಸೇವೆಗಳು, ಕ್ಲೌಡ್ ಕಿಚನ್ಗಳ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ತಾತ್ಕಾಲಿಕ ಆಹಾರ ಮಳಿಗೆಗಳ ಮೇಲೆ FSSAI ಕಣ್ಣು ಬಿಟ್ಟಿದ್ದು ಆಹಾರ ಮಳಿಗೆಗಳ ಆಹಾರ ಪದಾರ್ಥಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ಸ್ಟಾಗ್ರಾಮ್ ಮೂಲಕ ಆಹಾರ ಮಾರಾಟದ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಹೋಮ್ ಕಿಚನ್ಗಳಿಗೆ, ಕ್ಲೌಡ್ ಕಿಚನ್ಗಳಿಗೆ ಕಠಿಣ ನೀತಿ ಅಗತ್ಯ ಇದೆ ಅಂತ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರು ಹೇಳಿದ್ರು. ಜೊತೆಗೆ FSSAI ನೋಂದಣಿ ಕಡ್ಡಾಯ ಎನ್ನುವ ನಿಯಮವನ್ನ ಜಾರಿಗೆ ತರೋದಕ್ಕೆ ಆರೋಗ್ಯ ಸಚಿವರು ಮುಂದಾಗಿದ್ದಾರೆ. ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತಹ ಆಹಾರ ಸುರಕ್ಷತಾ ಅಧಿಕಾರಿಗಳು ಇನ್ಮೇಲೆ ಕ್ಲೌಡ್ ಕಿಚನ್ ಅಥವಾ ಆನ್ಲೈನ್ ಮೂಲಕ ಮನೆಯಲ್ಲೇ ತಯಾರು ಮಾಡಿ ಆನ್ಲೈನ್ ಮೂಲಕ ಮಾರಾಟ ಮಾಡುವಂತಹ ಹೋಮ್ ಬೇಕರ್ಸ್ಗಳ ಮೇಲೆ ಕೂಡ ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ನಿರ್ಧರಿಸಿದ್ದಾರೆ. ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಕೂಡ ಕ್ಲೌಡ್ ಕಿಚನ್ ಮಾಡುವಂತಹವರ ಮೇಲೂ ಕೂಡ ದಾಳಿ ಆಗಬೇಕು ಅಂತ ಹೇಳಿತ್ತು. ಯಾಕಂದ್ರೆ ಕ್ಲೌಡ್ ಕಿಚನ್ನಲ್ಲಿ ಹೇಗೆ ತಯಾರು ಮಾಡ್ತಾರೆ, ಅವರು ಕೂಡ ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾರಾ ಇಲ್ವಾ, ಇದ್ಯಾವುದು ಕೂಡ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅಂಥವರ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಬೇಕು ಎನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಇದೀಗ FSSAI ನಿಯಮಗಳ ಪ್ರಕಾರ ಆಹಾರ ಉದ್ಯಮ ನಿರ್ವಾಹಕರು ಕೂಡ ನೋಂದಣಿ ಪರವಾನಗಿಯನ್ನ ಹೊಂದಿರಬೇಕು ಎನ್ನುವಂತಹ ನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ.